ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ದ ದರ್ಶನ್ ಇನ್ಮೇಲೆ ಜೈಲಲ್ಲೇ ಇರಬೇಕು. ನೆಮ್ಮದಿ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಾಸಿಸಂ ತೋರ್ಸೋಕ್ ಹೋಗಿ ಸುಪ್ರೀಂ ಕೋರ್ಟ್ ಬಾಸ್ ಎದುರು ತಲೆ ಬಗ್ಗಿಸಿ ನಿಂತಿದ್ದಾರೆ ಸೋ ಕಾಲ್ಡ್ ಡಿ ಬಾಸ್. ಯಾವುದೇ ಕ್ರೈಮ್ ಆಗಿರಲಿ ಜಾಮೀನು ಕೊಡಬೇಕು ನಿಜ, ಆದರೆ ಕೊಡುವಾಗ ಕಾನೂನು ಪಾಲನೆ ಮಾಡಬೇಕು. ದರ್ಶನ್ಗೆ ಜಾಮೀನು ಕೊಟ್ಟ ಸುಪ್ರೀಂ ಕೋರ್ಟ್ ಹೇಳಿರೋದೇ ಇದು. ಇಷ್ಟಕ್ಕೂ ದರ್ಶನ್ ಮಾಡಿದ ದೊಡ್ಡ ತಪ್ಪೇನು ಗೊತ್ತಾ? ಹೈಕೋರ್ಟ್ ದಾರಿ ತಪ್ಪಿಸಿದ್ದು. ಹೈಕೋರ್ಟ್ ದಾರಿ ತಪ್ಪಿಸೋ ತಪ್ಪು ಏನು ಮಾಡಿದ್ರು ಅಂದ್ರೆ ಅದು ಬೆನ್ನು ನೋವಿನ ನೆಪ. ಚಾಲೆಂಜಿಂಗ್ ಸ್ಟಾರ್ ಕಿಲ್ಲಿಂಗ್ ಸ್ಟಾರ್ ಆಗಿದ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ನಟಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಎನ್ನುವ ಕಾರಣಕ್ಕಾಗಿ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆ ಮಾಡಿ ರಾಜಕಾಲುವೆ ಸಮೀಪ ಎಸೆದು ಹೋಗಲಾಗಿತ್ತು. ಅದು ಕೇವಲ ಕೊಲೆಯಾಗಿರಲಿಲ್ಲ, ಪಕ್ಕಾ ಪ್ಲಾನ್ ಮಾಡಿ ಅತ್ಯಂತ ಕ್ರೂರವಾಗಿ ಚಿತ್ರಹಿಂಸೆ ಕೊಟ್ಟು ಕೊಲ್ಲಲಾಗಿತ್ತು. ಆ ಘಟನೆ ನಡೆದಿದ್ದು 2024ರ ಜೂನ್ 8ನೇ ತಾರೀಕು. ಈ ಕೇಸ್ನಲ್ಲಿ ಆರೋಪಿ ನಂಬರ್ 1 ಆಗಿದ್ದವರು ದರ್ಶನ್ ಅವರ ಪರಮಾಪ್ತ ಗೆಳತಿ ಪವಿತ್ರ ಗೌಡ. ದರ್ಶನ್ ಆರೋಪಿ ನಂಬರ್ 2 ಅವರ ಜೊತೆ ಜೈಲು ಸೇರಿದ್ದ A6 ಜಗದೀಶ್ ಅಲಿಯಾಸ್ ಜಗ್ಗ, A7 ಅನುಕುಮಾರ್ ಅಲಿಯಾಸ್ ಅನು, A14 ಪ್ರದೋಷ್, A11 ನಾಗರಾಜು ಅಲಿಯಾಸ್ ನಾಗ, A12 ಲಕ್ಷ್ಮಣ್ ಜಾಮೀನು ರದ್ದುಪಡಿಸಲಾಗಿದೆ. ತೀರ್ಪು ನೀಡಿರುವ ಸುಪ್ರೀಂ ಕೋರ್ಟ್ ಜೊತೆಗೆ ಒಂದು ಸಂದೇಶವನ್ನು ನೀಡಿದೆ. ಹೈಕೋರ್ಟ್ ಜಾಮೀನು ಡಿಸೆಂಬರ್ 13ರಂದು ರೆಗ್ಯುಲರ್ ಜಾಮೀನು ನೀಡಲಾಗಿತ್ತು. ಅದಕ್ಕೂ ಮೊದಲೇ ದರ್ಶನ್ ವೈದ್ಯಕೀಯ ಕಾರಣ ನೀಡಿ ಬೇಲ್ ಪಡೆದುಕೊಂಡಿದ್ರು. ಹಾಗಾದ್ರೆ ದರ್ಶನ್ ಗ್ಯಾಂಗ್ ಸದಸ್ಯರಿಗೆ ನೀಡಲಾಗಿದ್ದು ಜಾಮೀನು ರದ್ದಾಗಿದ್ದಾದ್ರೂ ಯಾಕೆ? ಬೆನ್ನು ನೋವಿನ ಕಾರಣ ನೀಡಿ ಬೇಲ್ ಪಡೆದು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲಿಲ್ಲ. ದರ್ಶನ್ ಅವರಿಗೆ ಅಕ್ಟೋಬರ್ 30ರಂದು ಬೆನ್ನು ನೋವಿನ ಕಾರಣ ನೀಡಿ ತುರ್ತು ಆಪರೇಷನ್ ಅಗತ್ಯವನ್ನ ತಿಳಿಸಿ ಮೆಡಿಕಲ್ ರೀಸನ್ ಮೇಲೆ ಬೇಲ್ ಪಡೆದಿದ್ರು. ಅದಾದ ಮೇಲೆ ಡಿಸೆಂಬರ್ 13ರಂದು ರೆಗ್ಯುಲರ್ ಬೇಲ್ ಸಿಕ್ಕಿತ್ತು. ಅದಾದ ನಂತರ ಇದುವರೆಗೆ ದರ್ಶನ್ ಯಾವುದೇ ಆಪರೇಷನ್ ಅನ್ನ ಮಾಡಿಸಿಕೊಂಡಿರಲಿಲ್ಲ. ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ. ಇದು ದರ್ಶನ್ ಎಷ್ಟು ಪ್ರಭಾವಿ ಅನ್ನೋದನ್ನ ಸಾಬೀತುಪಡಿಸಿತು. ಮಾಧ್ಯಮಗಳಲ್ಲಿ ದರ್ಶನ್ಗೆ ಸಿಕ್ಕ 5 ಸ್ಟಾರ್ ಸೌಲಭ್ಯ ಬಹಿರಂಗವಾದ ನಂತರ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಈ ವಿಷಯದ ಬಗ್ಗೆಯೂ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದ್ದು ಜೈಲ್ ಸೂಪರಿಂಟೆಂಡೆಂಟ್ ನನ್ನ ಸಸ್ಪೆಂಡ್ ಮಾಡಬೇಕಿತ್ತು ಅಂತ ಹೇಳಿದೆ.
ಸಾಕ್ಷಿಗಳ ಜೊತೆಯಲ್ಲೇ ಓಡಾಟ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ಚಿಕ್ಕಣ್ಣ ಕೂಡ ಒಬ್ಬ ಸಾಕ್ಷಿದಾರ. ಜಾಮೀನು ಪಡೆಯುವಾಗ ಸಾಕ್ಷಿ ರೇಣುಕಾಸ್ವಾಮಿ ಕೊಲೆಯ ಕ್ರೌರ್ಯ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದನ್ನ ವಿಚಾರಣೆ ವೇಳೆ ದರ್ಶನ್ ಒಪ್ಕೊಂಡಿದ್ದಾರೆ. ಕೊಲೆಯಾಗಿದ್ದನ್ನು ಮಾತ್ರ ಒಪ್ಕೊಂಡಿಲ್ಲ. ಇಡೀ ಪ್ರಕರಣದ ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಆಗಿರೋದನ್ನ ಪೊಲೀಸರು ಸಮರ್ಥವಾಗಿ ಮಂಡಿಸಿದ್ದು, ರೇಣುಕಾಸ್ವಾಮಿ ಮೇಲೆ ನಡೆದ ಕ್ರೌರ್ಯ, ಸಾಯುವ ಮುನ್ನ ನೀಡಿದ ಚಿತ್ರಹಿಂಸೆ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡುವುದಕ್ಕೆ ಕಾರಣವಾಗಿದೆ. ಹೈಕೋರ್ಟ್ ಎಲ್ಲ ಪ್ರಕರಣಗಳಂತೆಯೇ ನೋಡಿದ್ದು ಸರಿಯಲ್ಲ. ಇಷ್ಟೆಲ್ಲ ಕಾರಣಗಳಿರುವಾಗ ಹೈಕೋರ್ಟ್ ದರ್ಶನ್ ಮತ್ತು ಇತರೆ ಆರೋಪಿಗಳಿಗೆ ಜಾಮೀನು ನೀಡುವಾಗ ಅನುಸರಿಸಿದ ನಡೆಗಳು ಸುಪ್ರೀಂ ಕೋರ್ಟ್ಗೆ ತೃಪ್ತಿ ತಂದಿಲ್ಲ. ಕೆಲ ಹಂತದ ನ್ಯಾಯಾಲಯಗಳಲ್ಲಿ ತಪ್ಪುಗಳಾಗುವುದು ಸಹಜ. ಹೈಕೋರ್ಟ್ ಕೂಡ ಇದನ್ನ ಗಮನಿಸಲಿಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿರುವ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದೆ. ಇನ್ನು 6 ತಿಂಗಳು ಮೇಲ್ಮನವಿಗೂ ಅವಕಾಶ ಇಲ್ಲ. ತ್ರಿಸದಸ್ಯ ಪೀಠಕ್ಕೆ ಒಪ್ಪಿದರೆ ಮಾತ್ರ ಮೇಲ್ಮನವಿ ಸಲ್ಲಿಕೆ ಸಾಧ್ಯ. ಬೇಲ್ ರದ್ದು ಮಾಡಿರೋದು ಸುಪ್ರೀಂ ಕೋರ್ಟ್. ಜಾಮೀನು ರದ್ದತಿ ಆದೇಶ ನೀಡಿರೋದು ದ್ವಿಸದಸ್ಯ ಪೀಠ. ಮೇಲ್ಮನವಿ ಸಲ್ಲಿಸಬಹುದಾದರೂ ಅದನ್ನ ತ್ರಿಸದಸ್ಯ ಪೀಠಕ್ಕೆ ಸಲ್ಲಿಸಬಹುದು. ಕಾನೂನು ತಜ್ಞರ ಪ್ರಕಾರ ತ್ರಿಸದಸ್ಯ ಪೀಠ ಮೇಲ್ಮನವಿಯನ್ನ ಅಂಗೀಕರಿಸುವ ಸಾಧ್ಯತೆ ಇಲ್ಲವೇ ಇಲ್ಲ ಎನ್ನುವಷ್ಟು ಕಡಿಮೆ. ಭಾರತದ ಹಲವು ದೇವಸ್ಥಾನಗಳಿಗೆ ಪವಿತ್ರ ಗೌಡ ಭೇಟಿ ಕೊಟ್ಟಿದ್ರು. ತಮ್ಮ ಫ್ಯಾಷನ್ ಉದ್ಯಮವನ್ನ ವಿಸ್ತರಿಸುವ ಕೆಲಸಕ್ಕೆ ಕೈ ಹಾಕಿದ್ರು. ಜೊತೆಗೆ ಅಭಿಮಾನಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ರು. ಇತ್ತೀಚೆಗೆ ಅಭಿಮಾನಿಯೊಬ್ಬ ಕೈ ಮೇಲೆ ಪವಿತ್ರ ಗೌಡ ಅವರ ಫೋಟೋವನ್ನ ಹಚ್ಚೆ ಹಾಕಿಸಿಕೊಂಡಿದ್ದು ಅಭಿಮಾನ ಮೆರೆದಿದ್ದ. ರೇಣುಕಾಸ್ವಾಮಿ ಮಗುವಿಗೆ ಈಗ ತಂದೆ ಇಲ್ಲ. ರೇಣುಕಾಸ್ವಾಮಿ ಕುಟುಂಬದ ಪರಿಸ್ಥಿತಿಯನ್ನು ಅವಲೋಕಿಸಿರಬಹುದು. ಆದರೆ ಕಾನೂನಿಗೆ ಕರುಣೆ ಇರಲ್ಲ. ಒಬ್ಬಳೇ ಮಗಳು, ಇನ್ನೂ ಮೈನರ್ ಎಂಬ ವಾದ, ರೇಣುಕಾಸ್ವಾಮಿ ಪತ್ನಿ ತಂದೆ ಸತ್ತ ಮೇಲೆ ಮಗುವಿಗೆ ಜನ್ಮ ನೀಡಿರೋದು ಹಾಗೂ ತಂದೆ ಇಲ್ಲದ ಮಗು ಎಂಬುದನ್ನು ಪರಿಗಣಿಸಿರಬಹುದು. ಆದರೆ ಸುಪ್ರೀಂ ಕೋರ್ಟ್ ಇಂತಹ ಬಹುತೇಕ ಕೇಸ್ಗಳನ್ನ ಕರುಣೆಯನ್ನ ಬಿಟ್ಟು ಸಾಕ್ಷಿಗಳನ್ನಷ್ಟೇ ಇಟ್ಕೊಂಡು ನೋಡುತ್ತೆ ಅನ್ನೋದು ತಜ್ಞರ ಅಭಿಮತ.
ಸುಪ್ರೀಂ ಕೋರ್ಟ್ ಎದುರು ಕಾನೂನಿನ ಎದುರು ಯಾರೇ ಆದರೂ ತಲೆ ಬಾಗಲೇಬೇಕು ಅಂತಾದ್ರಲ್ಲಿ ಕೋರ್ಟಿಗೆ ದಾರಿ ತಪ್ಪಿಸಿರೋ ದರ್ಶನ್ ಆ ಕಾರಣಕ್ಕೆ ಮತ್ತೆ ಜೈಲಿಗೆ ಹೋಗಬೇಕಾಗಿ ಬಂದಿದೆ. ಅಷ್ಟೇ ಅಲ್ಲ, ಜಾಮೀನು ಪಡ್ಕೊಂಡು ಆಚೆ ಬಂದ ಮೇಲೆ ಮಾಡಿಕೊಂಡ ರಾದಾಂತಗಳು ದೊಡ್ಡ ಲಿಸ್ಟೇ ಇದೆ. ಸದ್ಯಕ್ಕೆ ನ್ಯಾಯ ಸಿಗುತ್ತೆ ಅಂತ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿರೋದು ರೇಣುಕಾ ಸ್ವಾಮಿ ಕುಟುಂಬ. ದರ್ಶನ್ ಸಂಪರ್ಕದಲ್ಲೂ ಇಲ್ಲ, ಹಣ ಕೊಟ್ಟಿಲ್ಲ. ಪೂಜೆ ಮಾಡುತ್ತಿದ್ದಾಗಲೇ ಬಂತು ಸುಪ್ರೀಂ ಆರ್ಡರ್. ರೇಣುಕಾಸ್ವಾಮಿಯವರ ತಂದೆ ಕಾಶಿನಾಥ್ ದೇವರಿಗೆ ಪೂಜೆ ಮಾಡ್ತಿದ್ರಂತೆ. ಪೂಜೆ ಮಾಡುತ್ತಿದ್ದಾಗಲೇ ಬಂದ ಸುಪ್ರೀಂ ಆರ್ಡರ್ ಕಾಶಿನಾಥ್ ಅವರಿಗೆ ಒಂದಷ್ಟು ನೆಮ್ಮದಿ ತಂದಿದೆ. ಮನೆಯವ್ರು ಬಂದು ಹೇಳಿದ್ರು ಹಿಂಗೆ ಕ್ಯಾನ್ಸಲ್ ಆಗಿದೆ ಅಂತ. ಹೌದು 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 ನಾನು ಪೂಜೆ ಮಾಡೋ ಟೈಮ್ನಲ್ಲಿ ನಮ್ಮ ಮನೆಯವರು ನನಗೆ ಸಾಮಾನ್ಯವಾಗಿ 11 ಗಂಟೆ ಕೋರ್ಟ್ ಆಗುತ್ತೆ, 12 ಗಂಟೆ ಮೇಲೆ ಆಗ್ಬೋದು ಅಂತ ಒಂದು ಏನೋ ನಂಬಿಕೆ ಇತ್ತು. ಆದರೆ ಇಷ್ಟೊಳಗೆ ಆಗಿರೋದು ನಮ್ಮ ಮನೆ ಪೂಜೆ ಟೈಮ್ನಲ್ಲಿ ಹೇಳಿದರು ನಮ್ಮ ಮನೆಯವ್ರು ಬಂದು. ಇದೇ ವೇಳೆ ದರ್ಶನ್ ಅವರಿಂದ ಕಾಶಿನಾಥ್ ಹಣ ಪಡೆದಿದ್ದಾರೆ ಎಂಬ ಕಥೆಗಳನ್ನ ತಳ್ಳಿ ಹಾಕಿದ್ದಾರೆ. ಸುಮ್ನೆ ಸುದ್ದಿ ಹಬ್ಬಿಸಬೇಡಿ ಎಂದು ಮನವಿ ಮಾಡಿದ್ದಾರೆ. ನಾವು ಯಾರ ಹತ್ರನೂ ಕೇಳಿಲ್ಲ, ಅದೆಲ್ಲ ಸುದ್ದಿ ಸುಳ್ಳು. ಅದು ಯಾಕೆ ಹಂಗೆ ಆಗ್ತಾರೋ, ಅದು ಏನು ಫೀಸ್ ಬೇಕು ನಮಗಂತೂ ಅರ್ಥ ಆಗ್ತಿಲ್ಲ. ಅದರಿಂದ ಯಾರ ಕಡೆಯಿಂದ ನಾವು ದುಡ್ಡು ಇಸ್ಕೊಂಡಿಲ್ಲ, ಯಾರೂ ನಮ್ಗೆ ಬಂದು ಕೊಡಕ್ಕೆ ಹೋಗಿಲ್ಲ, ಅವ್ರ ಸಂಪರ್ಕದಲ್ಲಿ ನಾವು ಯಾರೂ ಇಲ್ಲ. ಅದರಿಂದ ನಾವು ಈ ಫೇಸ್ಬುಕ್ನ ಮಹಾಶಯರಿಗೆ ಹೇಳ್ತೀವಿ, ಇದ್ದ ಸಂಗತಿ ಏನಾರ ಇದ್ರೆ ನಮಗೆ ಪೂರ್ಣ ಗೊತ್ತಿದ್ರೆ ಹಾಕಿ, ಅಂತೆಕಂತಿ ವಿಚಾರಗಳು ಹಾಕಿ ಜನರನ್ನೆಲ್ಲ ದಿಕ್ಕು ತಪ್ಪಿಸ್ಬೇಡ್ರಿ ಅಂತ ನಾವು ಕೇಳ್ತೀವಿ. ಹೀಗೆ ಹೇಳುತ್ತಲೇ ಸುಪ್ರೀಂ ಕೋರ್ಟ್ ತೀರ್ಪು ಕೇಳಿ ರೇಣುಕಾಸ್ವಾಮಿ ತಂದೆ ಕಣ್ಣೀರು ಹಾಕಿದ್ದಾರೆ. ಕಾನೂನಿನ ಎದುರು ಯಾರೂ ದೊಡ್ಡವರಲ್ಲ ಎಂಬ ಮಾತು ಅವರಿಗೆ ಸಮಾಧಾನ ತಂದಿದೆ. ನಿಜವಾಗ್ಲೂ ಅದು ಸಾಬೀತಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಸಾಬೀತಾಗಿದೆ. ನಾವು ಏನಪ್ಪ ಹಿಂಗೆ ನಮಗೆ ನೋವಿನ ಬಗ್ಗೆ ನೋವಿತ್ತು. ನಮಗೆ ಮಗ ಕಳ್ಕೊಂಡದ್ದು ಒಂದು ಚಿಂತೆ, ನ್ಯಾಯಾಂಗದಲ್ಲಿ ಅವ್ರಿಗೆ ಎಲ್ಲ ಸವಲತ್ತು ಸಿಗ್ತಾ ಇರೋದು ಒಂದು ಚಿಂತೆ, ನಮಗಿನ್ನೂ ಆತಂಕ ಇತ್ತು. ಆದರೂ ಕೂಡ ನಂಬಿಕೆಯೂ ಇತ್ತು. ಆದರೆ ಈ ಸುಪ್ರೀಂ ಕೋರ್ಟ್ ಅದನ್ನು ಫೈನಲ್ ಆಗಿ ಅದು ಮಾಡಿರೋದ್ರಿಂದ ಇನ್ನೂ ಹೆಚ್ಚಿನ ವಿಶ್ವಾಸ ನಮಗೆ ನ್ಯಾಯಾಂಗದ ಬಗ್ಗೆ, ಸರ್ಕಾರದ ಬಗ್ಗೆ ಮೂಡಿದೆ. ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಲಿ, ಸಹನ ರೇಣುಕಾಸ್ವಾಮಿ. ಯಾವ ರೀತಿ ಶಿಕ್ಷೆ ಆಗುತ್ತಂತ ನ್ಯಾಯ ಅಷ್ಟೇ. ಮಗನಿಗೆ ಆತ್ಮಶಾಂತಿ ಸಿಕ್ತು, ಅಷ್ಟೊಂದು ಸಂತೋಷ ಪಡ್ಬೋದು.
ಜೈಲಿನಲ್ಲಿದ್ದ ದರ್ಶನ್ ಅವರಿಗೆ ಜೈಲಿನಲ್ಲಿಯೇ ಎಲ್ಲ ಸುಖ ಸವಲತ್ತು ಸಿಗುತ್ತಿರುವಾಗ ಚಿಂತೆಯಾಗಿದ್ದು ನಿಜ. ಆದ್ರೆ ಸುಪ್ರೀಂ ಕೋರ್ಟ್ ಅದನ್ನ ಸುಳ್ಳು ಮಾಡಿ ನ್ಯಾಯ ಸಿಗುವ ಭರವಸೆ ಸಿಕ್ಕಿದೆ ಅಂತಿದೆ ರೇಣುಕಾಸ್ವಾಮಿ ಕುಟುಂಬ. ಬೇಲ್ ರದ್ದಾದ ಪ್ರತಿಯೊಬ್ಬರಿಗೂ ಟೆನ್ಷನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಲ್ ರದ್ದಾಗಿರುವ ಇನ್ನಿಬ್ಬರು ಕೂಡ ಚಿತ್ರದುರ್ಗದವರೇ. ರೇಣುಕಾಸ್ವಾಮಿ ಇವರನ್ನ ನಂಬಿಕೊಂಡೇ ಕಾರ್ ಹತ್ತಿದ್ದು. ಆರೋಪಿಗಳಾದ ಅನುಕುಮಾರ್ ಮತ್ತು ಜಗ್ಗಾ ಅಲಿಯಾಸ್ ಜಗದೀಶ್ ಇಬ್ಬರೂ ಕೂಡ ಎಮರ್ಜೆನ್ಸಿ ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಆದ್ರೆ ಲಾಭವಿಲ್ಲ. ಪೊಲೀಸರು ಫುಲ್ ಅಲರ್ಟ್. ಜೈಲಿನಲ್ಲಿ ಹೈ ಅಲರ್ಟ್. ಜೈಲ್ ದರ್ಬಾರ್ ರಿಪೀಟ್ ಆಗದಂತೆ ಸೂಚನೆ. ಈಗ ರಾಜ್ಯದ ಎಲ್ಲಾ ಜೈಲುಗಳ ಕಂಟ್ರೋಲ್ ಇರೋದು ಎಡಿಜಿಪಿ ದಯಾನಂದ್ ಅವರ ಕೈಯಲ್ಲಿ. ದರ್ಶನ್ ಕ್ರೈಮ್ ಆಗಿದ್ದಾಗ ಬೆಂಗಳೂರು ಕಮಿಷನರ್ ಆಗಿದ್ದವರು ದಯಾನಂದ್. ಚಾರ್ಜ್ ಶೀಟ್ ಸಲ್ಲಿಕೆಯಾದಾಗಲೂ ಕೂಡ ಅವರೇ ಕಮಿಷನರ್. ಅದೇ ದಯಾನಂದ್ ಈಗ ಕರ್ನಾಟಕದ ಜೈಲುಗಳ ಎಡಿಜಿಪಿ ಆಗಿದ್ದಾರೆ. ಮೊದಲ ಬಾರಿ ಜೈಲಿಗೆ ಹೋಗಿದ್ದಾಗ ಆಗಿದ್ದ ಪ್ರಮಾದಗಳು, ರಾಜಾತಿಥ್ಯಗಳೆಲ್ಲ ಈ ಬಾರಿ ರಿಪೀಟ್ ಆಗಬಾರದು ಎಂಬ ಬಗ್ಗೆ ಕೇರ್ ತಗೊಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ಎಚ್ಚರಿಕೆ ನೀಡಿರುವ ಕಾರಣ ಈ ಬಾರಿ ದರ್ಶನ್ಗೆ ರಾಜಾತಿಥ್ಯ 5 ಸ್ಟಾರ್ ಫೆಸಿಲಿಟಿ ಎಲ್ಲ ಸಿಗೋದಿಲ್ಲ. ಮತ್ತೆ ಖೈದಿ ನಂಬರ್ 6106 ಗ್ಯಾರಂಟಿ. ಈಗ ಅರೆಸ್ಟ್ ಆಗುತ್ತಿದ್ದಂತೆಯೇ ದರ್ಶನ್ಗೆ ಹಳೆಯ ಖೈದಿ ನಂಬರ್ ಮತ್ತೆ ಫಿಕ್ಸ್ ಆಗುವುದು ಗ್ಯಾರಂಟಿ. ವಿಚಾರಣಾಧೀನ ಖೈದಿಯಾಗಿಯೇ ಇರೋದ್ರಿಂದ ಬೇರೆ ನಂಬರ್ ಕೊಡುವ ಅವಶ್ಯಕತೆ ಇರಲ್ಲ. ಇವತ್ತು ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆದಾದ್ಮೇಲೆ 7 ಜನದ್ದು ಬೇಲ್ ಕ್ಯಾನ್ಸಲ್ ಆಗಿದೆ. ಆ ಕ್ಯಾನ್ಸಲ್ ಬೇಲ್ದು ಸಂಬಂಧಪಟ್ಟ ಡೆಪ್ಟಿ ಕಮಿಷನರ್ ಮತ್ತು ಸಂಬಂಧಪಟ್ಟ IO ಅವ್ರ ಪೂರ್ತಿ ಮಾಹಿತಿ ತಗೊಂಡು ಅದರ ಮೇಲೆ ಕಾರ್ಯ ಮಾಡ್ತಾ ಇದ್ದಾರೆ. ಅರೆಸ್ಟ್ ಆಗುವುದಕ್ಕೆ ಮುನ್ನ ಇತ್ತೀಚೆಗೆ ಫ್ಯಾಷನ್ ಶೋ ಪ್ರಿಪರೇಷನ್ ಮಾಡಿಕೊಂಡಿದ್ದ ಪವಿತ್ರ ಗೌಡ ಬೆಳ್ಳಂಬೆಳಗ್ಗೆಯೇ ದೇವಸ್ಥಾನಕ್ಕೆ ಹೋಗಿ ಬಂದ್ರು. ದೇವರೇನು ಕಣ್ಣು ಬಿಟ್ಟಿಲ್ಲ. ಆದ್ರೂ ಪವಿತ್ರ ಗೌಡ ದೇವರಿದ್ದಾನೆ ಎಂಬರ್ಥದ ಪೋಸ್ಟ್ ಹಾಕಿ ಜೀಪ್ ಹತ್ತಿದ್ದಾರೆ. ರೇಣುಕಾಸ್ವಾಮಿ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶ ನ್ಯಾಯ ಸಿಗುತ್ತದೆ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ನೀಡುವುದಕ್ಕೂ ಮೊದಲು ವ್ಯಕ್ತಪಡಿಸಿದ್ದ ಅಭಿಪ್ರಾಯಗಳಿಗೆ ರಮ್ಯಾ ಸಂತಸ ವ್ಯಕ್ತಪಡಿಸಿದ್ರು. ಈಗ ಅದರಂತೆಯೇ ಬೇಲ್ ರದ್ದಾದ ಕಾರಣ ರಮ್ಯಾ ಈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಮುಕನು ಜೈಲಿಗೆ, ಕಿಲ್ಲಿಂಗ್ ಸ್ಟಾರ್ ಕೂಡ ಜೈಲಿಗೆ. ಮಾಜಿ ಪ್ರಧಾನಿ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೂ ಜೈಲ್. ಸ್ಟಾರ್ ಹೀರೋ ಆಗಿದ್ದ ದರ್ಶನ್ಗೂ ಬೇಲ್ ಕ್ಯಾನ್ಸಲ್. ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರು.
ಅದರಂತೆಯೇ ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ಮಾಡಿದ್ದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈಗ ಜೈಲು ಸೇರಿದ್ದಾಗಿದೆ. ಅಪರಾಧಿ ಎಂದು ಘೋಷಿಸಿರುವ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಅದರಂತೆಯೇ ಈಗ ದರ್ಶನ್ಗೂ ಬೇಲ್ ಕ್ಯಾನ್ಸಲ್ ಆಗಿ ಕಾನೂನು ಎಲ್ಲರಿಗೂ ಒಂದೇ, ಯಾರು ಗ್ರೇಟ್ ಅಲ್ಲ, ದೊಡ್ಡವರಲ್ಲ ಎಂಬ ಸಂದೇಶ ಸಿಕ್ಕಂತಾಗಿದೆ.